ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕುತೂಹಲದತ್ತ ಸಾಗ್ತಾ ಇದೆ. ತಾಂಡವ್ ಶ್ರೇಷ್ಠ ದುರಹಂಕಾರ ಸೊಕ್ಕಿಗೆ ತಕ್ಕ ಶಾಸ್ತಿಯಾಗಿದೆ. ಇವರಿಬ್ಬರನ್ನ ಕೆಲಸದಿಂದ ಈಗಾಗಲೇ ತೆಗೆದುಹಾಕಲಾಗಿದೆ. ತಾಂಡವ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಕ್ಯಾಂಟೀನ್ ನಡೆಸಲು ಭಾಗ್ಯಗೆ ಅನುಮತಿ ಸಿಕ್ಕಿದೆ. ತಾಂಡವ್ ಶ್ರೇಷ್ಠ ಕನ್ನಿಕಾ ಮಾಡಿರುವ ಕೇಡು ಕೆಲಸ ಈಗ ಅವರಿಗೆ ಉಲ್ಟಾ ಹೊಡೆಯಲು ಶುರು ಮಾಡಿದೆ. ಈಗ ತಾಂಡವ್ ಶ್ರೇಷ್ಠಗೆ ಒಂದೇ ಒಂದು ಕೆಲಸ ಸಿಗುತ್ತಿಲ್ಲ. ಬಂದ ಒಂದೆರಡು ಆಫರ್ ಅನ್ನು ಇದು ನನ್ನ ಲೆವೆಲ್ಗೆ ಇಲ್ಲ ಎಂದು ರಿಜೆಕ್ಟ್ ಮಾಡಿದ್ದಾನೆ. ಸದ್ಯ ತಾಂಡವ್ ಮತ್ತೆ ಹೊಸ ಕೆಲಸಕ್ಕಾಗಿ ಅಲಿಯುವಂತಾಗಿದೆ. ಒಬ್ಬರು ಇಂಟರ್ವ್ಯೂಗೆ ಎಂದು ಹೋಟೆಲ್ ಒಂದರಲ್ಲಿ ಭೇಟಿಯಾಗಲು ಕರೆದಿದ್ದಾರೆ. ಆದರೆ ಇಂಟರ್ವ್ಯೂನಲ್ಲಿ ತಾಂಡವ್ ದುರಹಂಕಾರ ಮಾತನ್ನ ಕೇಳಿ ನಿನ್ನಂತವರಿಗೆ ಕೆಲಸ ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ತಾನು ದೊಡ್ಡ ಮ್ಯಾನೇಜರ್, ದೊಡ್ಡ ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡಿದ್ದೇನೆ. 60% ಹೈಕ್ ಕೊಟ್ರೆ ಮಾತ್ರ ಬರ್ತೀನಿ, ಅದಕ್ಕಿಂತ ಕಮ್ಮಿ ಇದ್ರೆ ರಿಜೆಕ್ಟ್ ಮಾಡ್ತೇನೆ ಅಂತೆಲ್ಲ ಇಂಟರ್ವ್ಯೂಗೆ ಹೋದ ಕಡೆಯಲ್ಲೆಲ್ಲ ದರ್ಪದಿಂದ ತಾಂಡವ್ ಮಾತನಾಡಿದ್ದಾನೆ. ತಾಂಡವ್ ವರ್ತನೆ, ದೌಲತ್ತು ಯಾರಿಗೂ ಇಷ್ಟವಾಗುತ್ತಲೇ ಇಲ್ಲ. ಹೀಗಾಗಿಯೇ ನಿಮ್ಮಂತ ಆಟಿಟ್ಯೂಡ್ ಇರೋರು ನಮ್ಮ ಕಂಪನಿಗೆ ಬೇಡ ಅಂತ ಎಲ್ಲರೂ ತಾಂಡವ್ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳುಹಿಸುತ್ತಿದ್ದಾರೆ. ಅವಮಾನವಾದರೂ ತಾಂಡವ್ ಸೊಕ್ಕು ಮಾತ್ರ ಇಳಿಯುತ್ತಿಲ್ಲ. ಬೀದಿಯಲ್ಲಿ ತನ್ನ ಕೋಪ ಹೊರ ಹಾಕಿದ್ದಾನೆ. ಎಲ್ಲ ಆ ಎಮ್ಮೆಯಿಂದಲೇ ಆಗಿತ್ತು. ಎಲ್ಲೂ ಕೆಲಸ ಸಿಗ್ತಾ ಇಲ್ಲ, ಎಲ್ಲ ಕಡೆ ನನ್ನ ರಿಜೆಕ್ಟ್ ಮಾಡ್ತಾರೆ ಎಂದು ಶ್ರೇಷ್ಠ ಕೈ ಹಿಡಿದುಕೊಂಡು ಕಣ್ಣೀರಿಟ್ಟಿದ್ದಾನೆ. ಮತ್ತೊಂದೆಡೆ ಅತ್ತ ಭಾಗ್ಯ ಮನೆಯಲ್ಲಿ ಸಂಭ್ರಮದ ವಾತಾವರಣ ಮೂಡಿದೆ. ಭಾಗ್ಯ ಮಗಳು ತನ್ವಿ ಪಿಯುಸಿ ಪರೀಕ್ಷೆಯಲ್ಲಿ 90ಕ್ಕೂ ಅಧಿಕ ಫಲಿತಾಂಶದೊಂದಿಗೆ ಪಾಸ್ ಆಗಿದ್ದಾಳೆ. ತನ್ವಿಗೆ ಬಂದಿರುವ ಮಾರ್ಕ್ಸ್ ನೋಡಿ ಮನೆಯಲ್ಲಿ ಎಲ್ಲರಿಗೂ ಖುಷಿಯಾಗಿದೆ. ಅದೇ ಖುಷಿಯಲ್ಲಿ ಎಲ್ಲರೂ ಹೋಟೆಲ್ಗೆ ಹೋಗಿ ಪಾರ್ಟಿ ಮಾಡಿದ್ದಾರೆ. ಸದ್ಯ ತಾಂಡವ್ ಹೊಸ ಕೆಲಸಕ್ಕಾಗಿ ಏನೆಲ್ಲ ಮಾಡ್ತಾನೆ, ಅಥವಾ ತಾಂಡವ್ಗೆ ಹೊಸ ಕೆಲಸ ಸಿಗಲು ಭಾಗ್ಯಳ ಸಹಾಯ ಮಾಡುತ್ತಾಳ ಎಂಬುದು ನೋಡಬೇಕಿದೆ.